ನಮಸ್ಕಾರ, ನಾನು ಗುರುಕಿರಣ್. ಈ ಭೀಮ ಅಂತ ಅದ ನೋಡ್ರಿ, ಮುಸುಕುಧಾರಿ. ಧರ್ಮಸ್ಥಳ ತಪ್ಪಲೊಳಗ 300 ಹೆಣ ಹೂತಿ ನಾನು ಅಂತ ಹೇಳಿ ಬಂದಾನಲ್ಲ. 164 ಒಳಗ ತಾನು ಒಂದು ಹೇಳಿಕೆ ದಾಖಲೆ ಮಾಡ್ಯಾನಲ್ಲ ನ್ಯಾಯಾಲಯದೊಳಗ. ಆ ವಿಚಾರವಾಗಿ ಒಂದು 13 ಮಹಜರ್ ಮಾಡ್ಸ್ಯಾನ ಭೀಮ. ಅದ್ರೊಳಗ 1, 2, 3, 4 ಮಹಜರ್ ಒಳಗ ಏನು ಸಿಕ್ಕಿಲ್ಲ. ಇನ್ನು 5 ಮತ್ತು 6ನೇ ಮಹಜರ್ ಒಳಗ ಮಹತ್ವದ ಬೆಳವಣಿಗೆ ಆಗೈತಿ. 5ನೇ ಮಹಜರ್ ಒಳಗ 2 ಅಥವಾ 3 ಅಥವಾ 4 ಕಳೆಬರ ಸಿಕ್ಕಿರೋ ಸಾಧ್ಯತೆ ಇತ್ತಪ್ಪ ಅಂತಂದ್ರೆ 6ನೇ ಮಹಜರ್ ಒಳಗ 8ರಿಂದ 12 ಕಳೆಬರ ಸಿಕ್ಕಿರೋ ಸಾಧ್ಯತೆ ಐತಿ. ಇನ್ನ ಕೆಲವೊಂದಿಷ್ಟು ಜನರ ಮನಸ್ಸೊಳಗೆ ಮೂಡೋದು ಸಹಜ, ಈತ ಭೀಮ ಆತ್ಮನ ಏನ್ ಬ್ಯಾರೆ, ಯಾಕಂದ್ರೆ ಮೊದ್ಲಾಗ ಮುಸುಕ್ ಬ್ಯಾರೆ ಇತ್ತು, ಈ ಮುಸುಕ್ ಬ್ಯಾರೆ ಇತ್ತಲ್ಲ ಅಂತೇಳಿ. ಯಾಕಂದ್ರೆ ಮೊದಲಿನ ಮುಸುಕು ಒಂಥರ ಸಾಧಾರಣವಾಗಿತ್ತು, ಆಮೇಲೆ ಕೋರ್ಟಿನ ಆದೇಶದ ಮೇಲೆ ಬೇರೆ ಥರ ಆತಗೆ ವಿಶೇಷ ಮುಸುಕು ರೆಡಿ ಮಾಡಿರ್ತಾರೆ SIT ಅವರು. ಯಾಕಂತಂದ್ರೆ ಆ ಮುಸುಕೊಳಗೂ ವಿಶೇಷ ಇರ್ತೈತಿ. ಫಾರ್ ಎಕ್ಸಾಂಪಲ್, ನಾವು ಕ್ಯಾಪ್ ಹೆಂಗೆ ಹಾಕೋತೀವಿ ಆ ಥರ ಮುಸುಕ್ ಹಾಕೊಂಡಾಗ ಯಾರೋ ಒಬ್ಬ ಅನಾಮಿಕ ಬಂದು ಸಡನ್ ಆಗಿ ಆ ಮುಸುಕ್ ತೆಗೆದು ಬಿಟ್ರೆ ಆ ಮನುಷ್ಯ ಅಂದ್ರೆ ಭೀಮ ಮುಸುಕದಾರಿ ಈಗೇನದಲ್ಲ, ಆತನ ಮುಖ ಆತನ ಫೇಸು ರಿವೀಲ್ ಆಗಬಾರ್ದು ಅನ್ನೋದನ್ನ ಕಾನ್ಫಿಡೆನ್ಸ್ ಎಲ್ಲ ಇಡೋದಕ್ಕೆ ಕೋರ್ಟು ಈ ಥರ ಮುಸುಕು ಅಂದ್ರೆ ಲೇಟೆಸ್ಟ್ ಹೊಸದಾಗಿ ಮುಸುಕನ್ನ ರೆಡಿ ಮಾಡ್ರಿ ಅಂತಲೂ SIT ಅವರಿಗೆ ಹೇಳಿರಬಹುದು. ಆಯ್ತು, ಈ ಕಳೆ ಬರಕ್ಕೆ ಬರ್ಬೇಕಾದ್ರೆ ಏನು 12 ಕಳೆ ಬರ ಸಿಕ್ಕವಲ್ಲ, ಈ 1, 2, 3, 4 ಒಳಗ ಕಳೆ ಬರ ಸಿಕ್ಕಿದ್ದಿಲ್ಲ ಭೀಮ ತೋರಿಸಿರೋ ಮಹಜರ್ ಒಳಗ. ಹಂಗಿದ್ರೆ ಭೀಮ ಸುಳ್ಳು ಹೇಳಿದ್ದ ಅನ್ನೋ ಅನುಮಾನ ಇಲ್ಲಿ ಸಹಜವಾಗಿ ಹುಟ್ಟುತ್ತ. ಆದ್ರೆ ಯಾವುದೇ ಒಂದು ಪ್ರಕ್ರಿಯೆ ಆಗ್ಬೇಕಂತಂದ್ರೆ ಸಾಮಾನ್ಯವಾಗಿ ನೋಡೋದಕ್ಕೂ ಮತ್ತೆ ಅಸಾಮಾನ್ಯವಾಗಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇರ್ತೈತಿ. ನಾವು ಯೋಚನೆ ಮಾಡೋ ಥರ ಇರಲ್ಲ. ನಾವು ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತೀವೋ ನಮ್ಮ 10-100 ಪಟ್ಟು ಯೋಚನೆ SIT ಅವ್ರು ಮಾಡ್ತಿರ್ತಾರ. ಯಾಕಂದ್ರೆ ಎಲ್ಲಾನು ಕಾನೂನು ಪ್ರಕ್ರಿಯೆ ಒಳಗನ ಆಗ್ಬೇಕು ಅಂತ ಇರುತ್ತೆ. ಇದ್ದಾಗ ನಾವು ಸುಮ್ಮನೆ ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ಇನ್ನು 1, 2, 3, 4 ಒಳಗ ಕಳೆ ಬರ ಸಿಗದೆ ಇರೋ ಭೀಮ ಸುಳ್ಳು ಹೇಳಿದ್ನ ಅನ್ನೋ ಒಂದು ರೂಮರು ಕೂಡ ಇದ್ದು. ಇಲ್ಲ, ಹಂಗಾಗಲ್ಲ. ಒಬ್ಬ ವ್ಯಕ್ತಿ ನಮ್ಮ ರಾಜ್ಯನ ಬಿಟ್ಟು 11 ವರ್ಷ ಇದ್ದ, ಬೇರೆ ರಾಜ್ಯಕ್ಕೆ ಹೋಗಿದ್ದ. ಆತ ಅದ್ರ ಹಿಂದ 8, 10, 12, 14 ವರ್ಷದ ಹಿಂದ ಹೆಣ ಹೂತಿ ನಾನು ಅಂತ ಹೇಳಿದ್ದ. ಅಲ್ರಿ, ನಮ್ಮ ಮನಿ ಮುಂದೆ ಅಥವಾ ನಮ್ಮ ತೋಟದೊಳಗೆ ಒಂದು ಗಿಡ ಹಾಕಿದ್ವಿ ಅಂದ್ರೆ 6 ತಿಂಗಳು ಬಿಟ್ಟು ನೋಡಿದ್ವಿ ಅಂದ್ರೆ ಎಷ್ಟು ದೊಡ್ಡದಾಗೈತಲ್ಲ ಇದೇ ಜಾಗ ನಾವು ಹಾಕಿದ್ದು ಅಂತ ನಾವು ಅನುಮಾನ ಪಡ್ಬೇಕಾಗತ್ತೆ. ಅಂಥದ್ರೊಳಗೆ 10-20 ವರ್ಷದ ನಂತರ ಬಂದಿರೋ ಒಬ್ಬ ಭೀಮ ಅಥವಾ ಮುಸುಕುಧಾರಿ ಇಲ್ಲೇ ಕಳೆ ಬರ ಸಿಗ್ತಾವಂತ ಹೆಂಗ್ರಿ ಹೇಳಕ್ ಸಾಧ್ಯ? ಆಯ್ತು, ಒಂದು ಜಿಯೋಲಜಿಕಲ್ ಪ್ರಕಾರ ಅಂದ್ರೆ ಒಂದು ಭೂ ವಿಜ್ಞಾನದ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ ಅದೇನು ಧರ್ಮಸ್ಥಳ ಆಸುಪಾಸು ತಪ್ಪಲು ಏನು ಐತಲ್ಲ, ಅದು ನಮ್ಮಲ್ಲಿ ಇರೋ ಥರ ಏರಿಯಾ ಫ್ಲ್ಯಾಟ್ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಭೂಮಿ ಅಲ್ಲದು. ಅಲ್ಲೇ ಗುಡ್ಡಗಾಡು ಐತಿ. ಆ ಗುಡ್ಡಗಾಡು ಕುಸಿತಿರ್ತೈತಿ. ಒಂದು ಸಾರಿ ಗುಡ್ಡಗಾಡು ಕುಸಿತು ಅಂತಂದ್ರೆ ಅದು 2 ಫೀಟ್ ಮಣ್ಣು ಬೀಳುತ್ತೋ, 4 ಫೀಟ್ ಬೀಳುತ್ತೋ, 20 ಫೀಟ್ ಮಣ್ಣು ಬೀಳುತ್ತೋ ಗೊತ್ತಿಲ್ಲ. ಮೊದ್ಲಿಗೆ ಏನು ಮಹಜರ್ ಆತಲ್ಲ, ಆ ಮೊದಲಿನ ಮಹಜರ್ ಒಳಗೆ 8 ಫೀಟ್ ಅಗದ್ರಿ ಇವ್ರು. ಮೊದಲು ಮಾನವ ಸರಪಳಿಯಿಂದ ಮಾಡಿದ್ರು, ಆಮೇಲೆ JCB ತಂದ್ರು, 8 ಫೀಟ್ ಅಳದ್ರು. 8 ಫೀಟಿಗೆ ಕಳೆ ಬರ ಸಿಗ್ಲಿಲ್ಲ ಅಂದ್ಕೊಳ್ಳಿ ಯಾರ್ಯಾರೋ ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಭೀಮ ಸುಳ್ಳು ಹೇಳಕತ್ತಾನ, ಹೌದು ಅಲ್ಲ ಅಂತೇಳಿ. ಅಲ್ರಿ, 20-22 ವರ್ಷ ಆದ ಮೇಲೆ ಆತ ಮಹಜರ್ ಮಾಡಿರೋದ ದೊಡ್ಡ ಮಾತು. ಆಮೇಲೆ ಆತ ಅಕ್ಯುರೇಸಿಯಾಗಿ ಮೆಜರ್ ಮಾಡ್ಯಾನಂತನೂ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಸಾಕಷ್ಟು ಯೋಚನೆ ಮಾಡ್ಬೇಕಾತ, ಆತಗ ಟೈಮ್ ಕೊಡಬೇಕು, ಯೋಚನೆ ಮಾಡಕ್ಕೆ ಟೈಮ್ ಬೇಕು. ನಾನು ಎಲ್ಲಿ ಹೂತೀನಿ ಅನ್ನೋದು ಗೊತ್ತಾಗ್ಬೇಕು. ಆತ ಹೂತಿರೋ ಜಾಗನ ಹುಡುಕ್ಬೇಕಾದ್ರೆ ನಾನು ಆಗ್ಲೇ ಹೇಳ್ದಂಗ ಗುಡ್ಡ ಏನಾದ್ರು ಕುಸ್ತಿತ್ತಂದ್ರ 5 ಫೀಟು 10 ಫೀಟು 20 ಫೀಟು ನೀರು ಮಣ್ಣು ಬಿದ್ದಿತ್ತಪ್ಪ ಅಂತಂದ್ರ SIT ಅವ್ರು 8 ಫೀಟು ಅಗದ್ರಲ್ಲ, ಹೆಂಗ ಸಿಗುತ್ತದು? ಭೀಮ ಯೂಸಲಿ ಹೂಳ್ಬೇಕಾದ್ರೆ ಒಂದು 5 ಫೀಟೋ 3 ಫೀಟೋ 4 ಫೀಟೋ ಡಿಗ್ ಮಾಡಿ ಅಂದ್ರೆ ತೆಗ್ಗು ತೋಡಿ ಹೂತಿರ್ಬೋದು. ಆದ್ರೆ ಅದು ಮಳೆಯ ಪ್ರದೇಶ, ನದಿ ತಟ ಬೇರೆ, ಭೂಮಿ ಹೆಂಗ ಕಟ್ ಮಾಡ್ಕೊಂಡು ಕತ್ತರಿಸ್ಕೊಂಡು ಹೋಗಿರ್ತೈತಿ, ಎಲ್ಲಿ ಹೋಗಿರ್ತಿತ್ತೋ ಗೊತ್ತಾಗಂಗಿಲ್ಲ. ಆಮೇಲೆ ಆ ತೋರ್ಸಿರೋ ಕಳೆ ಬರೋದ್ ಬಗಲಾಗ ನೀರು ಬಂದು ಹೋಗಿದ್ರು ಏನು ಮಾಡಕ್ಕಾಗಂಗಿಲ್ಲ, ಅಥವಾ ಅಲ್ಲೇ ಡ್ರೈ ಇತ್ತಂದ್ರೆ ಏನು ಮಾಡಕ್ಕಾಗಂಗಿಲ್ಲ. ಒಂದು ಭೂಮಿಯ ಸಮತಟ್ಟತೆ ಬ್ಯಾರೆ, ಮತ್ತೆ ಅದ್ರ ಮೇಲೆ ಹಾಕೋ ಮಣ್ಣು ಬೇರೆ. ಅಂದ್ರೆ ಈಗ ಗುಡ್ಡ ಕುಸಿತಪ್ಪ ಅಂತಂದ್ರೆ ಏನು ಮಣ್ಣು ಬಂದು ಬೀಳುತ್ತಲ್ಲ, ಅದ್ರ ಮೇಲೆ ಲೇಯರ್ಸ್ ಅಂತೀವಲ್ಲ, ಪದರುಗಳು ಅಂತೀವಲ್ಲ, ಆ ಪದರ ಒಳಗ ನಿಜವಾದ ಭೂಮಿ ಪದರು ಮತ್ತು ಮ್ಯಾಲಿಂದ ಬಿದ್ದಿರೋ ಮಣ್ಣಿನ ಪದರು ಆಗಲೇ ಬ್ಯಾರೆ ಅನ್ಸುತ್ತದು.
ಜಿಯಾಲಜಿಕಲಿ ಅಂದ್ರೆ ಭೂ ವಿಜ್ಞಾನ ವಿಚಾರವಾಗಿ ಬಂದಾಗ ಅಲ್ಲಿನೂ ಕೆಲವೊಂದಿಷ್ಟು ಪರೀಕ್ಷೆಗಳು ಇನ್ನೂ ಉಳ್ಕೊಂಡಿರ್ತಾವ. ಅದನ್ನ ಭೂ ವಿಜ್ಞಾನಿಗಳು ಮತ್ತೆ ಮಾಡ್ತಿರ್ತಾರ, ಹಂತ ಹಂತವಾಗಿ ಮಾಡ್ತಿರ್ತಾರ, ಸೆಕ್ಷನ್ ವೈಸ್ ಮಾಡ್ತಿರ್ತಾರ. ನಿನಗೆ ಯಾವ ಸೆಕ್ಷನ್ ಬರ್ತೈತಿ ನೀನ್ ಅದನ್ನ ನೋಡು, ನಿನಗೆ ಯಾವ ಸೆಕ್ಷನ್ ಬರ್ತೈತಿ ನೀನ್ ಅದನ್ನ ನೋಡು ಅಂತ ಹೇಳಿ ಅಲ್ಲಿ SIT ಅವರು ತಮ್ಮ ಕಾರ್ಯಪ್ರವೃತ್ತಿ ಮಾಡ್ತಿರ್ತಾರ. ಈ ಉದಾಹರಣೆ ನಾವು ಕೂಲಿ ಕಾರ್ಮಿಕರು ಕರಿತೀವಿ, JCB ಕರಿತೀವಿ, 4 ತಾಸೊಳಗೆ ಇದೆಲ್ಲ ಕೆಲಸ ಆಗ್ಬಿಡ್ಬೇಕು ನೋಡಪ್ಪ ಅಂತೀವಲ್ಲ, ಅಲ್ಲೇ ಹಂಗಿರಲ್ಲ. ಪ್ರತಿಯೊಂದೊಂದು ಹಂತವಾಗಿ ಹೆಜ್ಜೆಗೆ ಅಲ್ಲಿ ಯಾರ್ಯಾರು ಇರ್ಬೇಕು ಅನ್ನೋದು ಏನು ಕೋರ್ಟ್ ನಿರ್ದೇಶನ ಐತಿ ಆ ಪ್ರಕಾರ ಇರ್ಬೇಕಾಗತ್ತ. ಯಾರೊಬ್ರು ಇಲ್ದೆ ಹೋದ್ರು ಕೂಡ ಆ ಕಾರ್ಯಾಚರಣೆ ಆಗಲ್ಲ. ಹಿಂಗ ಮಾಡ್ಬೇಕಂತ ಇರ್ತೈತಿ. ಅಂತದ್ರೊಳಗ ಭೀಮ ತೋರಿಸಿರೋ ಮೊದಲನೇ ಮಹಜರೊಳಗ ಏನು ಸಿಗದೆ ಹೋದ್ರು, 2, 3, 4 ಸಿಗ್ಲಿಲ್ಲ ಅಂದ್ರು 5 ಮತ್ತು 6 ಸಿಕ್ತಲ್ಲ, ಅಲ್ಲಿಗೆ ಕೇಸ್ ಟರ್ನಿಂಗ್ ಪಾಯಿಂಟ್ ತಗೊಂತಲ್ಲ. ಆಯ್ತು, ಮಹಜರ್ 6 ಏನ್ ಸಿಕ್ಕತ್ತಲ್ಲ ಕಳೆಬರ, ಅದನ್ನೆಲ್ಲ ಡೀಟೇಲ್ ತಕ್ಕೋಬೇಕಾಗತ್ತ, ಹಂತವಾಗಿ ತೆಗಿಬೇಕಾಗತ್ತ. ನೋಡ್ರಿ, ಅಲ್ಲಿ ಸಿಕ್ಕಿರೋ ಮೂಳೆ ತಕ್ಕೋತಾರ, ಅಲ್ಲೇನಾದ್ರೂ ಶರ್ಟಿಂದು ಅಂದ್ರೆ ಪ್ಲಾಸ್ಟಿಕ್ ಈ ಗುಂಡಿ ಬಟನ್ಸ್ ಇರ್ತಾವಲ್ಲ, ಇನ್ ಕೇಸ್ ಇದ್ರೆ, ಅಥವಾ ಮೆಟಾಲಿಕ್ ಯಾವ್ದಾದ್ರು ಗುಂಡಿ ಇತ್ತಂದ್ರೆ, ಅಥವಾ ಅದು ಯಾರ್ದು ಅನ್ನೋದನ್ನ ಗೊತ್ತಾಗ್ಬೇಕಾದ್ರ, ಆ ಕಳೆ ಬರ ತಗೊಂಡ್ಮೇಲೆ ಯಾರ್ದು ಅನ್ನೋದು ಗೊತ್ತಾಗ್ಬೇಕಾದ್ರ ಫೋರೆನ್ಸಿಕ್ಸ್ ಲ್ಯಾಬಿಗೆ ಹೋಗ್ಬೇಕಲ್ಲ. ಅಲ್ಲಿ ಅಕಸ್ಮಾತ್ ಅದು ಗಂಡಿಂದಿತ್ತಂದ್ರೆ ಈ ತರ ಚೈನ್ ಹಾಕೊಂಡಿದ್ರೆ, ಉಂಗುರ ಇದ್ರೆ, ಹೆಣ್ಣಿಂದಿತ್ತಂತಂದ್ರೆ ತಾಳಿ ಇದ್ರೆ, ಅಥವಾ ಚೈನ್ ಇದ್ರೆ, ಕಾಲುಂಗುರ ಇದ್ರೆ, ಏನಾದ್ರೂ ಒಂದು ಮೆಟಾಲಿಕ್ ಅಂದ್ರೆ ಬೆಳ್ಳಿ ಬಂಗಾರದ ವಸ್ತು, ಅಥವಾ ಈ ರೋಡ್ಗಳು ಅಂತಾರೆ ಆ ತರ ಯಾವ್ದಾದ್ರು ಹಾಕೊಳ್ಳೋದಿದ್ರೆ, ಅಥವಾ ತಲೆಯೊಳಗೆ ಹಾಕೊಳ್ಳೋ ಯಾವ್ದಾದ್ರು ಕ್ಲಿಪ್ ಇದ್ರೆ, ಮೆಟಾಲಿಕ್ ಕ್ಲಿಪ್ ಇದ್ರೆ, ಪ್ಲಾಸ್ಟಿಕ್ ಕ್ಲಿಪ್ ಇದ್ರೆ, ಇವೆಲ್ಲ ಮೆಲ್ಟ್ ಆಗಂಗಿಲ್ಲ ಮಣ್ಣೊಳಗ. ಇಂಥ ವಿಷಯಗಳು ಸತಕ SIT ಅವರು ತಗೊಂಡು ಪ್ರತಿಯೊಂದನ್ನು ಫೋರೆನ್ಸಿಕ್ಸ್ ಲ್ಯಾಬಿಗೆ ಕಳಿಸಿದ ಮೇಲೆನ ಅದರ ಬಗ್ಗೆ ನಿರ್ಣಯಕ್ಕೆ ಬರಕಾಗತ್ತ. ಹಿಂಗಾಗಿ ಏನು 6ನೇ ಮಹಜರ್ ಐತಲ್ಲ, ನಂಬರ್ 6 ಐತಲ್ಲ, ಆ ನಂಬರ್ 6ಗೆ ಸಾಕಷ್ಟು ಸೆಕ್ಯೂರಿಟಿನೂ ಕೊಟ್ಟಾರ. ಯಾಕಂದ್ರೆ ಮಳಿ ಸಾಕಷ್ಟು ಬರಾಕತ್ತೈತಲ್ಲೇ, ಅಂಥದ್ರೊಳಗ ಕಾರ್ಯಾಚರಣೆನೂ ಮಾಡ್ಯಾರ. ಯಾವಾಗ ಸುಮ್ಮನೆ ಒಂದು ಮೂಳೆ ಅಥವಾ ಕಳೆ ಬರ ಅಂತ ಸಿಗುತ್ತ, ತಂದ ಸ್ಪೀಡ್ ತಗೊಂಡ್ಬಿಡ್ತೈತಿ ಕಾರ್ಯಾಚರಣೆ, ಆಟೋಮೆಟಿಕ್ ಆಗತ್ತದು. ಅದರಂಗ ಇದನ್ನು ಆಗಕತ್ತೈತಿ. ಅದು ಗಂಡ್ಮಕ್ಳದ ಹೆಣ್ಮಕ್ಳದ, ಫೀಮೇಲ ಸ್ಕೆಲೆಟಿನ್ ಅನ್ನೋದ್ರೊಳಗ ಪ್ರಶ್ನೆನೇ ಇರಲ್ಲ. ಅದು ಗಂಡಿಂದೋ ಹೆಣ್ಣಿಂದೋ ಗೊತ್ತೇ ಇಲ್ಲ. ಇವು ಸುಮ್ಮನೆ ಜನಸಾಮಾನ್ಯರು ಮಾತಾಡ್ತಿರ್ತಾರ ಊಹಾಪೋಹ. ಒಂದು ಜಲ್ದಿ ಒಂದು ದೇಹ ಸಿಕ್ಕರನ್ನ ಗಂಡೋ ಹೆಣ್ಣು ಅಂತ ಹಂಗಂಗ ನೋಡೋತನ ಗೊತ್ತಾಗಂಗಿಲ್ಲ, ಅಥವಾ ಕೂದಲ ನೋಡೋತನ ಗೊತ್ತಾಗಂಗಿಲ್ಲ. ಇವರು ಕಳೆ ಬರ ನೋಡಿದ ಕೂಡ ಗಂಡು ಹೆಣ್ಣು ಅಂತ ಡಿಸೈನ್ ಮಾಡಕ್ಕಾಗತ್ತಾನ? ಹಂಗ ಆಗಲ್ಲ. ಅದಕ್ಕೆಲ್ಲ ನೆಕ್ಸ್ಟ್ ಪ್ರೊಸೀಜರ್ ಇರ್ತಾವ. ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫೋರೆನ್ಸಿಕ್ ಲ್ಯಾಬಿಗೆ ಹೋಗೋಕ್ಕಿಂತ ಬಿಫೋರು ಅದನ್ನ ಏನ್ ಮಾಡ್ಬೇಕು ಅನ್ನೋದು ನೋಡಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟವರು ವಿಜ್ಞಾನಿಗಳು ಇರ್ತಾರ, ವಿಧಿ ವಿಜ್ಞಾನ ಇರ್ತೈತಿ. ಅವನ್ ಏನ್ ಮಾಡ್ಬೇಕು ಅನ್ನೋದನ್ನ ಹಂತವಾಗಿ ಹೋದಾಗ ಆ ಮೂಳೆಗಳು ಮಹಿಳೆದ ಪುರುಷಂದ ಅನ್ನೋದು ಗೊತ್ತಾಗತ್ತ, ಮತ್ತೆ ವಯಸ್ಸು ಗೊತ್ತಾಗತ್ತ, ಎಷ್ಟು ವಯಸ್ಸಿತ್ತು ಅನ್ನೋದು ಗೊತ್ತಾಗತ್ತ, ಮತ್ತು ಹೆಚ್ಚು ಕಡಿಮೆ ಯಾವ ವರ್ಷದೊಳಗ ಅಲ್ಲೇ ಹೂತಿರೋ ಸಾಧ್ಯತೆ ಅನ್ನೋದು ಗೊತ್ತಾಗತ್ತ. ಈಗೇನು ಕೆಲವೊಂದಿಷ್ಟು ಧರ್ಮಸ್ಥಳ ತಪ್ಪಲೊಳಗ ಏನು ಈ ತರ ಏನು ಭೀಮ ಹೆಣನಲ್ಲ, ಒಂದು 300 ನಾನು ಹೆಣ ಹೂತೀನಿ ಅಂತೇಳಿ, ಆ ಪೈಕಿ ಒಳಗೆ ಈ ಹೆಣನೋ ಅಥವಾ ಇದು ಜನರಲ್ ಆಗಿ ಯಾರೋ ಒಬ್ರು ಸತ್ತಿರೋ ಎಲಬಾದು ಎಲ್ಲಾನು ನೋಡ್ತಾರ. ಅಲ್ಲಿ ಮೊದ್ಲು ಗಿಡ ಇದ್ವಾ ಇಲ್ಲ, ಗಿಡ ಇದ್ವಪ್ಪ ಅಂತಂದ್ರ ಕಟ್ ಮಾಡಿದ್ರನು, ಯಾಕೆ ಕಟ್ ಮಾಡಿದ್ರು, ಯಾರು ಕಟ್ ಮಾಡಿದ್ರು, ಯಾಕಂದ್ರೆ ಗುರ್ತು ಇಟ್ಕೊಂಡು ಹೋಗಿರ್ತಾನ ಭೀಮ. ಇಂಥ ಗಿಡ ಒಂದು ಹುಣಸಿ ಗಿಡನೋ ಒಂದು ಆಲದ ಮರನೋ ಇತ್ತು ಅಂತಂದು ಒಂದು ಎಕ್ಸಾಂಪಲ್ ಹೇಳಾಕತ್ತೀನಿ ನಾನು. ಅದ್ರ ಒಂದು 5 ಫೀಟೋ 20 ಫೀಟೋ ನಿಯರ್ ಒಳಗೆ ನಾನು ಇಂಥ ಜಾಗದಾಗ ಪೂರ್ವಕ್ಕೋ ದಕ್ಷಿಣಕ್ಕೋ ಹಾಕೀನಿ, ಹೆಣ ಹೂತೀನಿ ಅಂತ ಭೀಮ ಹೇಳಿರ್ಬೋದು. ಅಲ್ಲಿ ಒಂದು ಗಿಡ ಇರ್ಲಿಲ್ಲ ಅಂದ್ರೆ, ಮತ್ತೆ ಈ ಹೆಣ ಹುಳದಂದ್ರ ಇದು ಸುಮ್ಮನೆ ಆಗಂಗಿಲ್ಲ. ಒಂದು ಹೆಣ ಅಂತ ಹುಳಿದ ಮೇಲೆ ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಾ ಇಲ್ಲ, ಬರ್ತಪ್ಪ ಅಂತಂದ್ರ ಅಲ್ಲಿ ಆ ಟೈಮ್ ಒಳಗೆ ಯಾರಿದ್ರು, ಪೊಲೀಸರು ಯಾರಿದ್ರು, ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರಿದ್ರು, ಸದಸ್ಯರು ಯಾರಿದ್ರು, ಯಾರ ಗಮನಕ್ಕಾದ್ರೂ ಬಂದೇತ ಈ ತರ, ಅದನ್ನು ಕೂಡ ಅವರು ಏನ್ ಮಾಡ್ತಾರ, ಎನ್ಕ್ವೈರಿಗೆ ಹಾಕ್ತಾರ. ಮತ್ತೆ ಭೀಮನ ಮುಂದಿನ ಕಾರ್ಯಾಚರಣೆ ಏನನ್ನೋದು ಹೇಳಕ್ ಆಗಂಗಿಲ್ಲ. ಆತ ಬರೇ 13 ಮಾತ್ರ ಮಹಜರ್ ಮಾಡ್ಯಾನ. ಆತ ಹೇಳಿರೋ ಪ್ರಕಾರ 300 ಹೆಣ ಹೂತೀನಿ ಅಂತಂದಾಗ ಆತಗೆ ಇನ್ನೂ ಸಾಕಷ್ಟು ಟೈಮ್ ಕೊಡಬೇಕು. ಅದು ಅಲ್ದನ ಭೀಮನಿಗೆ ಎಲ್ಲಿಂದಾದ್ರೂ ಏನಾದ್ರೂ ಸಮಸ್ಯೆ ಆಗದೆ ಇರೋ ತರ ನೋಡ್ಕೋಬೇಕಾಗಿರೋದು SIT ಅವರ ಕೆಲಸ, ಮತ್ತೆ ಕೋರ್ಟಿನ ಕೆಲಸ. ಅದಕ್ಕೆ ಸಂಬಂಧಪಟ್ಟಿರೋ ವಿಧಿ ವಿಜ್ಞಾನಗಳು ಏನ್ ಇರ್ತಾವಲ್ಲ ಅವ್ರ ಕೆಲಸ ಆಗುತ್ತಾ. ಭೀಮನಿಗೆ ಇಲ್ಲಿ ಸೇಫ್ ಆಗಿ ಇಡೋ ಕೆಲಸ ಮೊದಲು ಆಗ್ಬೇಕು ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಸಿಗ್ತೀನಿ.